ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಳಿಗೆ ಹಲವಾರು ಸಲ ನಾನು ಬಂದಿದ್ದೀನಿ. ಅಯೋಗ್ಯ ಸಿನಿಮಾಗೆ ಬಂದೆ, ಮೊದಲ ಸಿನಿಮಾ ನಂದು. 100 ಡೇಸ್ ಆಯಿತು, ಬ್ಲಾಕ್ ಬಸ್ಟರ್ ಹಿಟ್. ಮದಗಜ ಸಿನಿಮಾಗೆ ಬಂದೆ, ಇದೇ ಹುಬ್ಳಿಲಿ ಇವೆಂಟ್ ಮಾಡಿದೆ, ಬ್ಲಾಕ್ ಬಸ್ಟರ್ ಹಿಟ್. ರಾಬರ್ಟ್ ಸಿನಿಮಾಗೆ ಬಂದೆ, ನಮ್ಮ ಡಿ ಬಾಸ್ದು, ಬ್ಲಾಕ್ ಬಸ್ಟರ್ ಹಿಟ್. ಕಾಟೇರೆ ಸಿನಿಮಾಗೆ ಬಂದೆ, ಜಾಯ್ ಸರ್ ಬಂದಿದ್ರು, ಡಬಲ್ ಬ್ಲಾಕ್ ಬಸ್ಟರ್ ಹಿಟ್. ಹಾಗೆ ನೋಡಿ ಮತ್ತೊಂದು ಹುಬ್ಳಿಗೆ ಬಂದಿದ್ದೀವಿ, ಕಲ್ಟ್ ಸಿನಿಮಾಗೆ. ಬರೆದಿಟ್ಕೊಳ್ಳಿ, ಜನವರಿ 23ನೇ ತಾರೀಕು. ಜಾಯ್ ಸರ್ ಕಷ್ಟಪಡ್ತಿರೋದು ಹಿಟ್ ಮಾಡ್ಕೊಳ್ಳೋಕ್ಕಲ್ಲ, ಹಿಸ್ಟಾರಿಕಲ್ ಹಿಟ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಸರ್ ಒಂದು ಮಾತು ಹೇಳ್ತೀನಿ, ನಿಮ್ಮ ಥರ ಹಣ ಇದ್ದಿದ್ರೆ ನಮ್ಮ ಮನಸ್ಸು ಹೇಳ್ತೈತೆ, ಜಾಲಿಯಾಗಿ ತಿರ್ಗಾಡ್ಕೊಂಡು ಆ ದೇಶ ಈ ದೇಶ ಅಂತ ಓಡಾಡ್ಬೋದಾಯ್ತು. ಇಡೀ ತಂಡ ಕಟ್ಕೊಂಡು ಗದಗಿಂದ ಮಂಡ್ಯ ತನಕ, ಕೋಲಾರ ತನಕ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ. 20 ವರ್ಷ ಆಯಿತು. ಹಲವಾರು ನಿರ್ದೇಶಕರ ಜೊತೆ, ನಾಯಕರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ತಪ್ಪಾಗಿ ತಿಳ್ಕೊಬೇಡಿ. ಈಗಿನ ಯೂತ್ ಹೀರೋಗಳಲ್ಲಿ ನಾನು ನೋಡ್ದಂಗೆ ಅವರಿರೋ ಹರ್ಜು ನಾನು ಯಾರಲ್ಲೂ ನೋಡಿಲ್ಲ. ಈ ಥರ ಒಂದು ಆಸ್ತಿ ಅಂತಸ್ತು ಶ್ರೀಮಂತಿಗೆ ಇರೋರು ಹೊಗಳುತ್ತಾ ಇದೀನಿ ತಿಳ್ಕೊಬೇಡಿ. ತುಂಬ ರೇರ್. ಬರೆದಿಟ್ಕೊಳ್ಳಿ ಸರ್, ಕರ್ನಾಟಕ ಜನ ಅಥವಾ ಹುಬ್ಳಿ ಜನ ಮನ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಸೂಪರ್ ಸ್ಟಾರ್ ಮಾಡ್ತಾರೆ. ಅವ್ರಿಗೆ ಭೇದ ಭಾವನದೆಲ್ಲ. ನೀವು ಇವತ್ತು ಸಿದ್ಧಾರೂಢ ಮಠದ ಆಶೀರ್ವಾದದಿಂದ, ಹುಬ್ಳಿ ಮಠದಿಂದ ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗ್ತೀರಾ. ಅದು ಜನವರಿ 23ನೇ ತಾರೀಕು ಮಧ್ಯಾಹ್ನ 1:00 ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕಲ್ಟ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿರಲಿ. ಆದರೆ ನಿನ್ನೆ ಮಾತಾಡ್ತಾ ನಾನು ಜಾಯ್ ಸರ್ ಒಂದು ಅನೌನ್ಸ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೋ. ಇಲ್ಲ ಮಹೇಶ್, ಧಾರವಾಡದ ಜನ ನಂಗೆ ಭಾಳ ಪ್ರೀತಿ ಕೊಟ್ಟರು, ಎಮೋಷನ್ ಆಗಿದ್ದೀರಿ. ಹುಬ್ಳಿ ಜನ ಈ ಥರ ಪ್ರೀತಿ ಕೊಡ್ತಾ ಇದ್ದಾರೆ ಅಂದಾಗ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಈ ಒಂದು ಜಾಗದಿಂದ ಅಂತ ಇಷ್ಟಪಟ್ಟೆ. ಅದೇನಂತ ಹೇಳಿದ್ರೆ, ಅದು ಜಾಯ್ ಸರ್ ಹೇಳಿದರು, ನನ್ನ ಮುಂದಿನ ಸಿನಿಮಾ ಜಾಹಿದ್ ಖಾನ್ ಸರ್ ಜೊತೆ ಸಿನಿಮಾ ಮಾಡುವಂಥ ಪುಣ್ಯದ ಒಂದು ಕೆಲಸ ನನಗೆ ಸಿಕ್ಕಿದೆ. ಅವ್ರ ಜೊತೆ ನಾನು ಸಿನಿಮಾ ಮಾಡ್ತಾಯಿದ್ದೀನಿ. ಅದು ಗಂಡು ಮೆಟ್ಟಿದ ನಾಡು ಹುಬ್ಳಿಲಿ ಅನೌನ್ಸ್ ಮಾಡ್ತಾಯಿದ್ದೀನಿ. ನನ್ನ ಮುಂದಿನ ಸಿನಿಮಾ ಜಾಯ್ ಸರ್ ಜೊತೆ ನಾನು ಸಿನಿಮಾ ಮಾಡ್ತಾಯಿದ್ದೀನಿ. ಆದರೆ ಅವ್ರು ಒಂದು ಮಾತು ಹೇಳಿದ್ರು, ಅದು ಉತ್ತರ ಕರ್ನಾಟಕ ಭಾಷೆಲೇ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ. ಅದಕ್ಕೆ ಇನ್ನೊಂದು ಹೇಳಿದ್ರು, ಉತ್ತರ ಕರ್ನಾಟಕ ಜನರ ಹಲವಾರು ಕಲಾವಿದರ ಅರ್ಧ ಜನ ಕಲಾವಿದರನ್ನ ನಾವು ಆ ಸಿನಿಮಾಗೆ ಹಾಕೋತೀವಿ. ಇದು ನನ್ನ ಆಸೆ, ಹಾಗೆ ಜಾಹಿದ್ ಖಾನ್ ಅವರ ಆಸೆ, ಹಾಗೆ ನೀವೆಲ್ಲರ ಆಸೆ ಅಂತ ನಾನು ತಿಳ್ಕೊತೀನಿ. ಜನವರಿ 23ನೇ ತಾರೀಕು ಯಾರು ಮಿಸ್ ಮಾಡಿಬಿಡಿ. ಈ ಪ್ರೀತಿ ಇಲ್ಲಿ ಹೆಂಗಿದೆಯೋ ಹೌಸ್ಫುಲ್ ಆಗಬೇಕು, ವಾರಗಟ್ಟಲೆ ಹೌಸ್ಫುಲ್ ಆಗಬೇಕು, 106 ಕೋಟಿ ಕ್ಲಬ್ಗೆ ಸೇರಬೇಕು ನಮ್ಮ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್.